ಗಂಡನ್ ಒಬ್ಬನ್ನೇ ರೂಮಲ್ಲಿ ಲಾಕ್ ಹಾಕ್ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? 2-3 ಸತಿ ದರ್ಶನ ಮಾಡಿದೀವಿ ನಾವು. ಒಂದು ಈ ಸತಿ 75 kg ಅಕ್ಕಿ ಬೈಕೋತಾವಳು ಅಲ್ಲೇ ಕುತ್ಕೊಂಡು. ಅವನಿಗೆ ಹೊಟ್ಟೆ ಹಸಿತಿದೆ, ಅದಕ್ಕೆ ಹಂಗೆ ಆಡ್ತಾ ಇದ್ದಾನೆ. ನಮ್ಮಮ್ಮ ಚುರುಕೆ ಇಲ್ಲ. ಎಲ್ಲರೂ ಪ್ಲಸ್ ನಾವು ಬಂದಾಗ ಹಿಂಗೆ ಇದ್ದಿದ್ದು. ಊಟಗಳು ಮಾಡಿದೆ 4-5 ಐಸ್ ಕ್ರೀಮ್ಗಳು ತಿಂತವ್ರಿ. ಕಮೆಂಟ್ ಓದೋದು ಒಂದು ಮಜಾ. ಆ ಥರ ಬಿಗ್ ಬಾಸ್ ಫೀವರ್ ಅಂದರೆ ಬೈ ಉಪ್ಪಿದೆ ಹೋಗ್ಬಿಡ್ತಾರೇನೋ. ಮಾರ್ನಿಂಗ್ 5 ಆಗಿದೆ ಕರೆಕ್ಟಾಗಿ. ಎಲ್ಲ ಇವಾಗ ಇಲ್ಲೇ ಕೂತಿ ಮಲಗಿದ್ದು ಎದ್ದಿದ್ದಾರೆ. ಆಗಲೇ ಅಭಿಷೇಕ ನಡೀತಾ ಇದೆ. ಎಲ್ಲಪ್ಪ ಆಗಲೇ ಅಭಿಷೇಕ ನಡೀತಾ ಇದೆ ಇಲ್ಲಿ. ಹಾಂ, ನೈಟೆಲ್ಲ ಎಲ್ಲ ಮಲ್ಕೊಂಡಿದ್ದಾರೆ, ಹಾಲ್ಟ್ ಆಗಿದ್ದಾರೆ ಎಲ್ಲರೂ. ಎಷ್ಟೊಂದು ಜನ. ಸೊ ಒಂದು ನಯ ಪೈಸದ್ದು ಶಕೆ ಚಳಿ ಆಗ್ತಾ ಇಲ್ಲ. 5 ಗಂಟೆಗೆ ಇಷ್ಟು ಶಕೆ ಹೊಡಿತೈತೆ ಅಂದರೆ ತಲೆ ಕೆಡ್ತೈತೆ ನನಗೆ. ಹಾಂ, ಎಬ್ಬರಿಸ್ತವ್ರೆ ಎಲ್ಲರನ್ನೂ. ನಮ್ಮ ಮಮ್ಮಿ ಸ್ನಾನ ಮಾಡಿಕೊಂಡು ಉರುಳು ಸೇವೆಗೆ ರೆಡಿಯಾಗಿ ಬಂದಿದ್ದಾರೆ. ಮಮ್ಮಿ ಚಳಿ ಆಗ್ತಾ ಇದೆಯಾ? ಏನು ಚಳಿನೇ ಆಗ್ತಾ ಇಲ್ಲ. ಮಮ್ಮಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಇವಾಗ ಉರುಳು ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಒಳಗಡೆ ಎಷ್ಟು ಬಿಡ್ತಾರೆ ಏನು ಅಂತ. ಅಭಿಷೇಕ ನಡೀತಾ ಇದೆ ಇವಾಗ. ಹೆಂಗೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ನೋಡಿ. ಸೂಚನೆ 5 ಕಾಲಿಗೆ ಒಳಗೆ ಬಿಟ್ಟರು. ಸೊ ಇವಾಗ ಎಲ್ಲ ಉರುಳು ಸೇವೆ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಟೈಮಿಂಗ್ಸ್ ಇದೆ 5 to 6. ಸೊ ಮಮ್ಮಿ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 6 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ಆ್ಯಕ್ಚುಲಿ ಪಪ್ಪದ ಹರಕೆ ಇದು. ಸೊ ಪಪ್ಪ ಮಾಡೋಕ್ಕಾಗಲ್ಲ ಅಂತ ಮಮ್ಮಿ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಸ್ವಲ್ಪ ರಿಚುವಲ್ಸ್ ಎಲ್ಲ ಜಾಸ್ತಿ, ಟ್ರಸ್ಟ್ ಎಲ್ಲ ಜಾಸ್ತಿ. ಸೊ ಅವ್ರು ಹಂಗಿರೋದಕ್ಕೆ ನಾವು ಹಿಂಗಿದ್ದೀವಿ ಅನ್ಸುತ್ತೆ ಇವತ್ತು. ಎಲ್ಲ ಮುಗಿಸ್ಕೊಂಡು ಇವಾಗ ರೂಮಿಗೆ ಬರ್ತಾಯಿದ್ದೀವಿ. ನಮ್ಮ ಅಪ್ಪ ಇಲ್ಲೇ ಎಲ್ಲೋ ಇತ್ತಲ್ಲ, ಅದೆಲ್ಲೋ ಟೀ ಕುಡಿತಾಯಿದ್ರು ನಮ್ಮಪ್ಪ. 5:30 ಆಗಿದೆ. ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗ್ದೋಯ್ತು. ಆಗಲೇ ಎಷ್ಟು ಜನ ಇದ್ದರು, ರಶ್ ಇತ್ತು ಜಾಸ್ತಿ. ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಹರಕೆ ಇದೆ, ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಸೀದ. ಫಸ್ಟ್ ಬೆಂಗಳೂರಿಗೆ ಹೋದರೆ ಸಾಕು ಅನಿಸ್ತೈತೆ ನನಗೆ. ಲಾಕ್ ಹಾಕ್ಬಿಟ್ಟೈತೆ. ಗಂಡನ್ ಒಬ್ಬನ್ನೇ ರೂಮಲ್ಲಿ ಲಾಕ್ ಹಾಕ್ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ಪಾಪ ಅವನೊಬ್ಬನೇ ಬಿಟ್ಟಿದ್ದೀರಲ್ಲ ನೋಡ್ರಿ. ಲಾಕ್ ಬೇರೆ ಹಾಕ್ಬಿಟ್ಟವ್ರೆ ಅವನ್ನ ಒಳಗಡೆ. ಅವ್ನ ಜ್ಞಾನನೂ ಇರಲ್ಲ, ಬಿದ್ಕೊಂಡು ಅವ್ನು ಎದೊಳೋದೇ ಇಲ್ಲ. ಅವನು ಹೇಗೆ ಮಲ್ಕೊಂಡು ಅವನು ಚುರುಕಿಲ್ಲ. ನಮ್ಮಪ್ಪ ಚುರುಕಿಲ್ಲ. ಎಷ್ಟೊತ್ತು ಮಾಡ್ತವ್ರು ರೆಡಿ ಆಗೋಕ್ಕೆ. ನಾನು ನನ್ನ ಗಂಡ ರೆಡಿಯಾಗಿ ಯಾವಾಗ ನಿಂತಿದ್ದೀವಿ ಅಲ್ಲಿ ನೋಡ್ರಿ. ಅವನಲ್ಲಿ ಎಷ್ಟು ಗಂಟೆ ಇವಾಗ? 9? ಹಾಂ, 8:39 ಆಗಿದೆ ಇವಾಗ. ನಾವು ಮತ್ತೆ ದರ್ಶನಕ್ಕೆ ಬಂದಿದ್ದೀವಿ. ತುಲಾಭಾರ ಒಂದಿದೆ, ಅದನ್ನು ಮುಗಿಸ್ಕೊಂಡು ಹೊರಡೋದೆ, ಇನ್ನೇನಿಲ್ಲ. ಸೊ ಮಾರ್ನಿಂಗು ಇನ್ನೂ ಜನ ಬೇಜಾನಿದ್ದಾರೆ. ತುಲಾಭಾರ ಮಾಡಿಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ತುಲಾಭಾರ ಮಾಡಿಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. 10 ಗಂಟೆಗಿದೆಯಂತೆ. ಎಲ್ಲ ದರ್ಶನ ಎಲ್ಲ ಆಯಿತು. 2-3 ಸತಿ ದರ್ಶನ ಮಾಡಿದ್ದೀವಿ ನಾವು. ಒಂದು ಈ ಸತಿ
ಇಲ್ಲೇ ಎಷ್ಟೊತ್ತಾಗೋದು ಗೊತ್ತಿಲ್ಲ, ಬೇಜಾನ್ ಜನ ಇದ್ದಾರೆ ತುಲಾಭಾರ ಮಾಡ್ಸೋಕ್ಕೆ. ಆ್ಯಂಡ್ ಇವತ್ತು ರಶ್ ಕೂಡ ಜಾಸ್ತಿ ಇದೆ. ಸೊ ಫೈನಲಿ ಇಬ್ರಿಗೂ ತುಲಾಭಾರ ಮಾಡ್ಸಕ್ಕೆ ಹೋಗ್ತಿದ್ದಾರೆ. ಒಬ್ಬರಿಗೆ ಬೆಲ್ಲ, ಒಬ್ಬರಿಗೆ ಅಕ್ಕಿ. ರಕ್ಷಿತಾಗೆ ಬೆಲ್ಲ ಮತ್ತು ಅವ್ರ ಡ್ಯಾಡಿಗೆ ಅಕ್ಕಿ. ಏನಾದರೂ ಬಿಟ್ಟು ಮಿಸ್ ಆಗಿದೆ, ರಕ್ಷಿತಾ ವಾಯ್ಸ್ ಓವರ್ ಕೊಟ್ಬಿಡ್ತಾಳೆ ಇದರಲ್ಲಿ. ಎಸ್, ಅವನು ಹೇಳ್ದಂಗೆ ಇನ್ಫಾರ್ಮೇಷನ್ ಮಿಸ್ ಮಾಡಿದ್ದಾನೆ. ಇದು ಏನಕ್ಕೆ ತುಲಾಭಾರ ಮಾಡಿಸ್ತಾ ಇರೋದಂದರೆ, ನಮ್ಮ ಆಪ್ರೇಷನ್ ಟೈಮಲ್ಲಿ ಅಮ್ಮ ನಾವಿಬ್ಬರು ಹುಷಾರಾಗಿ ಆಚೆ ಬಂದರೆ ಆಪ್ರೇಷನ್ ಥಿಯೇಟ್ರಿಂದ, ಮತ್ತು ಇಬ್ಬರು ಹುಷಾರಾದರೆ ಮಂತ್ರಾಲಯಕ್ಕೆ ಹೋಗಿ ಈ ಥರ ತುಲಾಭಾರ ಮಾಡಿಸ್ತೀವಿ ನಮ್ಮಿಬ್ಬರಿಗೆ ಅಂತ ಅಂದ್ಕೊಂಡಿದ್ರು. ಸೊ ಇನ್ನೇನು ನೆಕ್ಸ್ಟ್ ಇಯರ್ ಬಂದರೆ 2 years ಆಗೋಗುತ್ತೆ. ಸೊ ಬೇಗ ಮುಗಿಸ್ಬಿಡೋಣ ಅಂತ ಅರ್ಜೆಂಟಾಗಿ ಮಂತ್ರಾಲಯಕ್ಕೆ ಹೋಗಿದ್ವಿ. ತುಲಾಭಾರ ಮಾಡಿಸೋರ್ಕಿನ್ನ ದೊಡ್ಡವ್ರನ್ನ ಕೇಳ್ತಾರೆ ಅಕ್ಷತೆ ಹಾಕೋಕ್ಕೆ. ಸೊ ಅವರೇ ದೊಡ್ಡವರು ಇವಾಗ ನಾವು ಬಂದಿರೋದ್ರಲ್ಲಿ. ಅದಾಯಿತು. ನೆಕ್ಸ್ಟ್ ರಕ್ಷಿತಾದು. ಪ್ರತಿ ಸತಿನೂ ತೆಗಿಬೇಕು, ಪ್ರತಿ ಸತಿನೂ ಹಾಕಬೇಕು. ಬೈಕೊತ್ತ ಅವಳು ಅಲ್ಲೇ ಕುತ್ಕೊಂಡು. ರಕ್ಷಿತಾಗೆ ಬರೀ ಬೆಲ್ಲ, ಅವ್ರ ಡ್ಯಾಡಿಗೆ ಬರೀ ಅಕ್ಕಿ. ಇವ್ನು ಯಾಕಾದ್ರೂ ಈ ಜೀವನನೇ ಸಾಕಾಗೋಯ್ತು ಅನ್ನಂಗೆ ನಡ್ಕೊಂಬತ್ತು. ಅಮಾಯಕರಲ್ಲ. ದರ್ಶನ ಎಲ್ಲ ಆಯಿತು, ಹರಕೆ ಎಲ್ಲ ತೀರ್ಸಿದ್ದಾಯಿತು. ಇವಾಗ ಎಲ್ಲಿಗೆ ನೆಕ್ಸ್ಟು ಇಲ್ಲಿ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲೇ. ಬಟ್ ಫಸ್ಟ್ ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಬೆಂಗಳೂರಿಗೆ ರಿಟರ್ನ್. ಹೆಂಗಿತ್ತು ಸಂದೇಶ್? ಚೆನ್ನಾಗಿತ್ತಾ? ಅವನಿಗೆ ಹೊಟ್ಟೆ ಹಸಿತಿದೆ, ಅದಕ್ಕೆ ಹಂಗೆ ಆಗ್ತಾ ಇದ್ದಾನೆ. ನಮ್ಮಮ್ಮ ಚುರುಕೆ ಇಲ್ಲ, ಎಲ್ಲರೂ ತಿಂದು ಎದ್ದು ಹೋದ್ರೂ ಕೂತೇ ಇರ್ತಾರೆ. ಎಲ್ಲೋದ್ರೂ ಇದೇ ಆಗೋಯ್ತು. ಮನೇಲಿದ್ರು ಲೇಟು, ಆಚೆ ಬಂದರೂ ಲೇಟು. 1 hour ತಿಂತಾರೆ, ತಿನ್ನೋದಿಷ್ಟನ್ನ. ಏನು ಮುಖ ನೋಡ್ತೀರಾ? ತಿಂದೇದೋಳ್ರಿ, ಟೈಮ್ ಆಯಿತು, ಮನೆಗೆ ಹೋಗೋಣ. ನಂಗೆ ಬೆಂಗ್ಳೂರಿಗೆ ಹೋಗ್ಬೇಕು, ಇಲ್ಲಿ ಸೆಟ್ ಆಗ್ತಾ ಇಲ್ಲ ನನಗೆ. ದರ್ಶನ ಆಯ್ತಲ್ಲ ಅದಕ್ಕೆ ಊಟನೇ ಸೆಟ್ ಆಗ್ತಿಲ್ಲ. ಅಲ್ಲಿ ಹೋಗಿ ಏನಾದರೂ ತಿಂದ್ಬಿಟ್ರೆ ಸಾಕು ಅನಿಸ್ತಾ ಇದ್ದು ನನಗೆ. ಇದು ಪಂಚಮುಖಿ ದೇವಸ್ಥಾನ. ಇಲ್ಲೂ ಸರಿಗೆ ರಶ್ ಇದ್ದಾರೆ. ನಾವು ವೀಕೆಂಡ್ ಬಂದಿರೋದ್ರಿಂದ ಬೇಜಾನ್ ರಶ್ ಇದ್ದಾರೆ ಎಲ್ಲ ಕಡೆ. ಸದ್ಯ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಸೊ ಶಕೆ ಕಮ್ಮಿ ಆಗಿದೆ, ಬಟ್ ಗಾಳಿ ಏನಿಲ್ಲ, ಹಬೆ ಹೊಡಿತಾ ಇದೆ. ಅದು ರಕ್ಷಿತಾ ಮತ್ತು ಅವ್ರ ಕಸಿನ್ನು. ಇವಾಗ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬೆಚ್ಚೋಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಸ್ಟೋರಿ ಹೇಳ್ತಾ ಇರ್ತಾರೆ ಇದ್ರದ್ದು, ಐ ಮೀನ್ ಹಿಸ್ಟ್ರಿ. ಸೊ ಇಲ್ಲಿ ನದಿ ಇದೆ, ತುಂಗಭದ್ರಾ ನದಿ. ಇಂಟ್ರೆಸ್ಟ್ ಕೇಳ್ತಾವನಿಲ್ಲ. ಅಲ್ಲಿದೆ ನೋಡಿ, ಶ್ರೀ ಬಿಚ್ಚಾಲಮ್ಮ ಟೆಂಪಲ್. ಇಲ್ಲಿ ಅನ್ನದಾನ ಮಾಡ್ತಾ ಇರ್ತಾರೆ. ಹೋಗ್ಬೇಕಂತ ಹೋಗ್ತಾ ಅವನಿಲ್ಲಿ. ಸೊ ಇದು ತುಂಗಭದ್ರಾ ನದಿ ಅಂತೆ. ನೀರು ಕಮ್ಮಿ ಆಗಿಬಿಡಿದೆ, ಜಾಸ್ತಿ ಇರ್ತಿತ್ತು, ನೀರು ಕಮ್ಮಿ ಆಗೋಗ್ಬಿಡಿದೆ. ಇಲ್ಲಿ ಈ ಥರ ಟೆಂಪಲ್ ಇದೆ.
ಬಿಚ್ಚಾಲಮ್ಮ ದೇವಿ ಟೆಂಪಲ್. ಹಾಂ, ಲಾಸ್ಟ್ ಇಯರ್ ಈ ಇಯರ್ ಇದಾಗಿರೋದು. ಈ ಥರ ಇತ್ತು ಬಿಚ್ಚಾಲಮ್ಮಸ್ ಓಲ್ಡ್ ಟೆಂಪಲ್. ಲಾಸ್ಟ್ ಇಯರ್ ನಾವು ಬಂದಾಗ ಹಿಂಗೆ ಇದ್ದಿದ್ದು, ಈಗ ಈ ಥರ ಕಚ್ಬಿಟ್ಟಿದ್ದಾರೆ. ಫುಲ್ ಮಲ್ಕೊಂಡಿರೋ ಥರ ಡೌ ಮಾಡ್ತಾವ್ರು ನಮ್ಮಪ್ಪ. ಎಲ್ಲ ಆಯಿತು. ಇವಾಗ ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ ಮನೆಗೆ. ಇಷ್ಟು ಅವರ್ ಬೇಕು ಹೋಗೋಕ್ಕೆ? 7 hours. ನೈಟ್ ಒಂದು 12 ಗಂಟೆ 1 ಗಂಟೆಗೆ ತಲುಪ್ತೀವಿ ಅನಿಸುತ್ತೆ. ಬಾಯ್ ಬಾಯ್ ಮಂತ್ರಾಲಯ. ಅಲ್ಲಿ ಬಂದರೆ ಕರಿ ಅಲ್ಲಿ ಇಟ್ಕೊಳೋದು ಜಾಗ. ಚೆಕ್ಔಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಇವಾಗ ಸಂದೇಶ. ಹೊರಡಿದ್ದೀವಿ. ಊಟಗಳು ಮಾಡಿದೆ. 4-5 ಐಸ್ ಕ್ರೀಮ್ಗಳು ತಿಂತವ್ರಿ ಎಲ್ಲ. 2 3 4 ಐಸ್ ಕ್ರೀಮ್. 2 ಕೋನ್ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ನಾನು ಒಂದೇ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನಮ್ಮ ಮಮ್ಮಿ 3 ಐಸ್ ಕ್ರೀಮ್ ತಿಂದ್ರು ಆವಾಗಿಂದ. ಊಟ ಮಾಡಿದೆ. ಸ್ಟೈಲಾಗಿ ಬಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಪಕೋಡ ತಿಂದೈತೆ ನಮ್ಮಪ್ಪ. ಏನು ತಿಂತಾ ಇದ್ದೀರಾ ಮಮ್ಮಿ? ನಾನು ಪಕೋಡ. ಕಾಲನೇ ಆಗೋಯ್ತು. ಇವ್ನು ನೋಡ್ರಿ ಇನ್ನೇನೋ ಮಾಡ್ತಾನೆ. ಏನು ಮಾಡ್ತಾ ಇದೆಯೋ ಸಂದೇಶ್? ರೀಲ್ಸ್ ನೋಡ್ಕೊಂಡು ಕಮೆಂಟ್ ಓದೋದೇ ಆಗೋಗುತ್ತೆ ಅವ್ನಿಗೆ ಎಲ್ಲ ಕಡೆ. ಕಮೆಂಟ್ ಓದೋದು ಒಂದು ಮಜಾ. ಇನ್ನು ಕರ್ನಾಟಕ ಬಾರ್ಡ್ರಿಗೂ ತಲುಪಿಲ್ಲ. ಎಷ್ಟು ಗಂಟೆ ಇವಾಗ? 6 ಗಂಟೆ. ಇನ್ನು 120 ಕಿಲೋಮೀಟರ್ ಇದೆಯಂತೆ. ಕರ್ನಾಟಕಕ್ಕೆ ಹೋದ್ರೆ ಸಾಕನ್ಸೋದು. ಆ ಥರ ಬಿಗ್ ಬಾಸ್ ಫೀವರ್ ಅಂದರೆ ನಾವಿಬ್ರು ಇಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಅಪ್ಪ ಅಲ್ಲಿ ನೋಡ್ತಾ ಇದ್ದಾರೆ. ನೋಡ್ತಾ ಇದೆಯಾ ತಾನೇ? ಒಟ್ಟಿನಲ್ಲಿ ಆ ಕಡೆ ತಿರ್ಗಿಸ್ಕೊಂಡು ಬೇರೆ ನೋಡ್ತಾ ಇದೆಯಾ? ನಾನು ಒಬ್ಬಳು ಕಾಣಿಸ್ತಾ ಇದೆ ಅಂತ ಹೊಟ್ಟೆವ್ರಿಯಲ್ಲಿ. ಬ್ಯಾಂಗ್ಳೂರಿಗೆ ರೀಚ್ ಆಗಿಲ್ಲ. ಐ ಮೀನ್ ಕರ್ನಾಟಕ ಬಾರ್ಡ್ರ್ ಎಂಟ್ರಿ ಅದು. ಇಲ್ಲಿ ಯಾವುದೋ ಡಾಬಾ ಸಿಕ್ತು ಅಂತ ಸ್ಟಾಪ್ ಮಾಡಿದ್ದಾರೆ. ಆಲ್ಮೋಸ್ಟ್ 10:30 ಆಗೋಗಿದೆ. ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ನಾನೊಂಥರ ಮೆಮೊರಿ ಲಾಸು. ಮೈಕ್ ಹಾಕ್ಕೊಂಡು ಆನ್ ಮಾಡೋದು ಮರ್ತೋಗ್ತೀನಿ. ಬಾಯ್ ಮಮ್ಮಿ, ಬಾಯ್ ಅಪ್ಪ, ಮಲ್ಕೋ ಅಪ್ಪ, ಬಾಯ್. ತೆಗ್ಯೋದು ಇಲ್ಲ, ನಾನು ಡಿಲೀಟ್ ಮಾಡಲ್ಲ ಅದನ್ನು. 12:15 ಈಗ ಜಸ್ಟು ಮನೆ ಹತ್ರ ಬಂದ್ವಿ. ಸೊ ನಮ್ಮ ಗಾಡಿ ತೊಗೊಂಡು ಹೊರಟಿದ್ದೀವಿ. ನಮ್ಮಮ್ಮ ಹಾಕ್ಲಿಸ್ತಾನೆ ಅವ್ರು ಅವಾಗಿಂದ. ಇವಾಗ ನಮ್ಮ ಮನೆಗೆ ಜುಪ್ ಅಂತ ಹೋಗಿ ರೆಸ್ಟ್ ಮಾಡಿಬಿಡೋದೆ ಇವಾಗ. ಆಯ್ತಾ ಸಂದೇಶ್? ಮಂತ್ರಾಲಯ ಫಸ್ಟ್ ಟೈಮ್. ಮಂತ್ರಾಲಯ ಬ್ಯೂಟಿಫುಲ್. ಜಸ್ಟ್ ಬಂದ್ವಿ ಮನೆಗೆ. 12 ಆಗಿದೆ ಆಲ್ರೆಡಿ. ಏನೇನು ಸೇರ್ಕೊಂಡ್ಬಿಟ್ಟೈತೆ ರೂಮ್ಗೆ. ಫಸ್ಟು ಫೋನ್ ಚಾರ್ಜಿಗೆ ಹಾಕಬೇಕು. ನಂದು ಫುಲ್ ಖಾಲಿ ಹೋಗಿದೆ. ಸೊ ಜಸ್ಟ್ ಬಂದಿದ್ದೀವಿ ಇವಾಗ ಮನೆಗೆ. ಎಲ್ಲ ಮುಗೀತು ಟ್ರಿಪ್ ಎಲ್ಲ. ನಮ್ಮತ್ತೆ ನಮಗೆ ಅಂತ ಕಾಯ್ತಾಯಿದ್ರು. ಅರ್ಧ ನಿದ್ದೆ ಹೋಗಿರೋರು ಎದ್ದು ಬಂದಿದ್ದಾರೆ. 12 ಆಗಿದೆ ಆಲ್ರೆಡಿ. ಗುಡ್ ನೈಟ್, ಬಾಯ್. ಬಿದೆ ಹೋಗ್ಬಿಡ್ತಾರೇನೋ, ಕನ್ಫರ್ಮ್ ಮುಚ್ಚಾಡ್ತಾರೆ. ಸೊ ನೋಡಿದ್ರಲ್ಲ, ಹಿಂಗಿತ್ತು ನಮ್ಮದು ಮಂತ್ರಾಲಯ और आंध्र प्रदेश जर्नी. आंध्र प्रदेश ಮೇಲೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ಈ ಸತಿ ಕಾರಲ್ಲಿ. ಸೊ ಹಿಂಗಿತ್ತು ನಮ್ಮದು ಜರ್ನಿ. ಚೆನ್ನಾಗಿತ್ತು. ಒಂಥರ 2-3 ಸತಿ ದೇವ್ರ ದರ್ಶನ ಮಾಡಿದ್ವಿ. ತುಂಬ ದಿನ ಆಗೋಗಿತ್ತು. ಲೈಕ್ ನಮ್ದೇನು 1 ವರ್ಷನೂ ಆಗಿರಲಿಲ್ಲ. ಅವ್ನು ಫಸ್ಟ್ ಟೈಮ್ ಬಂದಿದ್ದು. ಸೊ ರಾಯರಿದ್ದಾರೆ,
ಟೇಕ್ ಕೇರ್ ಬಾಯ್, ಕೀಪ್ ಸಪೋರ್ಟಿಂಗ್. ತುಂಬ ಲವ್ ಕೊಡ್ತಾ ಇದ್ದೀರಾ, ಹೀಗೆ ಲವ್ ಕೊಡಿ, ಸಪೋರ್ಟ್ ಮಾಡ್ತಾಯಿರಿ. ಬ್ಲೆಸ್ಡ್. ಥ್ಯಾಂಕ್ ಯು.